Welcome back to our YouTube channel Commerce Today. ಇವತ್ತಿನ ಕ್ಲಾಸ್ ದಾಗ BCom 6th semester ದ ಇನ್ಕಮ್ ಟ್ಯಾಕ್ಸ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋಣಂತ ಚಾಪ್ಟರ್ ವೈಸ್ ಹೋಗೋಣಂತ ಚಾಪ್ಟರ್ 1 ಏನೈತಲ್ಲ ಕ್ಯಾಪಿಟಲ್ ಗೇನ್ ಅಂತ ಐತಿ. ಸೊ ಮುಂದೆ ಈ ವರ್ಷ ಅಸೆಸ್ಮೆಂಟ್ ಇಯರ್ ಏನೈತಿ 24 25 ಐತಿ. ಪ್ರೀವಿಯಸ್ ಇಯರ್ 23 24 ಬರುತ್ತೆ ನಿಮ್ಗೆ. ಓಕೆ, ಇದದ್ದು ಈ ಕ್ಯಾಪಿಟಲ್ ಗೇನ್ ಮ್ಯಾಗ 5 ಮಾರ್ಕ್ಸ್ ಮತ್ತೆ 10 ಮಾರ್ಕ್ಸ್ ಗೆ ಒಂದೇ ಫಾರ್ಮೆಟ್ ಇರುತ್ತೆ. ಸೊ ಫಾರ್ಮೆಟ್ ನೋಡೋಣಂತ ಪರ್ಟಿಕ್ಯುಲರ್ ರುಪೀಸ್ ಅಂತ ಹಾಕೊಂಡು ಫಸ್ಟ್ ಸೇಲ್ಸ್ ವ್ಯಾಲ್ಯೂ ಒಂದಿಷ್ಟು ಅಸೆಟ್ ಕೊಟ್ಟಿರ್ತಾರೆ. 5 ಮಾರ್ಕ್ಸಿಗೆ ಒಂದು ಅಸೆಟ್ ಕೊಟ್ಟಿರ್ತಾರೆ, 10 ಮಾರ್ಕ್ಸಿಗೆ ಒಂದು 2-3 ಅಸೆಟ್ ಕೊಟ್ಟು ಮಾಡ್ರಿ ಅಂತ ಹೇಳ್ತಾರೆ. ಸೊ ಸೇಲ್ಸ್ ವ್ಯಾಲ್ಯೂ ಆಫ್ ಅಸೆಟ್ ಅಮೌಂಟ್ ಕೊಟ್ಟಿರ್ತಾರೆ, ಹಚ್ಕೋತೀವಿ. ನೆಕ್ಸ್ಟ್ ಪ್ಲಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಆರ್ ಕಮಿಷನ್ ಆರ್ ಬ್ರೋಕರೇಜ್ ಕೊಟ್ಟರೆ ಹಚ್ಕೊಂಡು ಪ್ಲಸ್ ಮಾಡ್ಕೋತೀವಿ. ನೆಕ್ಸ್ಟ್ ಕಾಸ್ಟ್ ಆಫ್ ಅಕ್ವೈಸೇಷನ್ ಆರ್ ರಿಟರ್ನ್ ಡೌನ್ ವ್ಯಾಲ್ಯೂ ಕೊಟ್ಟಿರ್ತಾರೆ, ಮಾಡಿದ್ರೆ ನಮ್ಗೆ ಅಷ್ಟು ಲೆಸ್ ಸೇಲ್ಸ್ ವ್ಯಾಲ್ಯೂದಾಗೆ ಲೆಸ್ ಮಾಡಿದ್ರೆ ನಮ್ಗೆ ಕ್ಯಾಪಿಟಲ್ ಗೇನ್ ಸಿಗುತ್ತೆ. ಇವಾಗ ಒಂದು ಪ್ರಾಬ್ಲಮ್ನ 5 ಮಾರ್ಕ್ಸ್ ಬಿಡಿಸೋಣಂತೆ. ಫ್ರಮ್ ದಿ ಫಾಲೋಯಿಂಗ್ ಫರ್ನಿಶ್ಡ್ information furnished by Mr. Varun, compute his capital gains for the assessment year 2023 and 2024 ಅಂತ ಐತಿ. ಇದು ಪ್ರೀವಿಯಸ್ ಇಯರ್ದು ಐತಿ. ಅಂದ್ರೆ ಅಸೆಸ್ಮೆಂಟ್ ಇಯರ್ ನಾವು ಪ್ರಾಕ್ಟೀಸ್ ಮಾಡಿದ ಕ್ವಶನ್ನಾಗಿಂದ ನಿಮ್ಗೊಂದು ಹಾಕಿನಿ. ಸೊ ಪರ್ಟಿಕ್ಯುಲರ್ ಜ್ಯುವೆಲರಿ ಇದು ಕೊಟ್ಟಾರ, ಜ್ಯುವೆಲರಿ ಕೊಟ್ಟಾರ. ಸೊ ಸೇಲ್ಸ್ ಪ್ರೊಸೀಡ್ ಅಂದ್ರೆ ಸೇಲ್ಸ್ ಕೊಟ್ಟಾರ. ಯಾವಾಗ ಸೇಲ್ ಆಗ್ತದೆ 22 23ದಾಗ ಸೇಲ್ ಆಗ್ತದೆ. ಕಾಸ್ಟ್ ಆಫ್ ಅಕ್ವೈಸೇಷನ್ 1 lakh, ಇಯರ್ ಆಫ್ ಅಕ್ವೈಸೇಷನ್ 1995 ಆ್ಯಂಡ್ 1996. ಆವಾಗ ಕಾಸ್ಟ್ ಆಫ್ ಅಂದರೆ ಯಾವಾಗ ತೊಗೊಂಡಿದ್ದು ಅಂತ ಕಾಸ್ಟ್ ಆಫ್ ಅಕ್ವೈಸೇಷನ್ನ ಎಷ್ಟೈತಿ 1 ಲಕ್ಷಕ್ಕೆ ತೊಗೊಂಡಿದ್ದು. ಯಾವಾಗ ತೊಗೊಂಡಾರ ಇಯರ್ 1995 ಆ್ಯಂಡ್ 1996. ನೆಕ್ಸ್ಟ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆನ್ 1/4/2021 2001 ಅದ್ರಾಗ 1,50,000 ಐತಿ. ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಆ್ಯಂಡ್ ಇಯರ್ ಆಫ್ ಇಂಪ್ರೂವ್ಮೆಂಟ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಕೊಟ್ಟಾರೆ. ಇವಾಗ ನೆಕ್ಸ್ಟ್ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಫಾರ್ 2021 to 2020 2001 to 2 is 100, 2021 to 2022 is 331 ಅಂತ ಕೊಟ್ಟಾರೆ. ಇವಾಗ ಏನಿಲ್ಲ, ಕ್ಯಾಲ್ಕುಲೇಷನ್ ಆಫ್ ಕ್ಯಾಪಿಟಲ್ ಗೇನ್ ಅಂತ ಹಚ್ಕೊಂಡು ಫಸ್ಟ್ ಪರ್ಟಿಕ್ಯುಲರ್ ರುಪೀಸ್ ಹಚ್ಕೋತೀವಿ. ಇದ್ರಾಗ ಫಸ್ಟ್ ಏನು ತೊಗೋತೀವಿ, ಸೇಲ್ಸ್ ತೊಗೋತೀವಿ. ಸೇಲ್ಸ್ ಅಮೌಂಟು 10,11,000 ಕೊಟ್ಟಾರೆ. ಅದನ್ನ ಹೋಗಿ ನಾವು ಡೈರೆಕ್ಟ್ ಹೊರಗೆ ಹಚ್ಕೋತೀವಿ 10,11,000. ನೆಕ್ಸ್ಟ್ ಏನೈತಿ, ಮೈನಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅವ್ರ ಏನಾದರೂ ಬ್ರೋಕರೇಜ್ ಕಮಿಷನ್ ಇಂತ ಕೊಟ್ಟರೆ ತಗೋತೀವಿ. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಕೊಟ್ಟಾರ. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಎಷ್ಟು ಕೊಟ್ಟಾರ, 11,000. ಸೊ 10 lakh ಆನ್ಸರ್ ಬರುತ್ತೆ. ಇಷ್ಟು ಆಯ್ತು. ಇವಾಗ ಲೆಸ್ ಏನು ಮಾಡಬೇಕು, ಇಂಡೆಕ್ಸ್ ಲೆಸ್ ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವೈಸೇಷನ್ದು ಮಾಡ್ತೀವಿ. ಇಂಪ್ರೂವ್ಮೆಂಟ್ ಕೊಟ್ಟಿದ್ರೆ ಇಂಪ್ರೂವ್ಮೆಂಟಿಂದು ಮಾಡ್ಕೊತೀವಿ. ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವೈಸೇಷನ್ ಇವಾಗ ಫಸ್ಟ್ ಅಮೌಂಟ್ ಎಷ್ಟೈತಿ, ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವೈಸೇಷನ್ ಆ್ಯಂಡ್ ಇಂಡೆಕ್ಸ್ ಇನ್ನು ಚೆಕ್ ಮಾಡ್ಕೋತೀವಿ ನಾವು. ಫಸ್ಟ್ ಕಾಸ್ಟ್ ಆಫ್ ಅಕ್ವೈಸೇಷನ್ ಮತ್ತು ಇದನ್ನು ಚೆಕ್ ಮಾಡಿಕೊಂಡು ಯಾವ್ದು ಜಾಸ್ತಿ ಇರುತ್ತೆ ಅದನ್ನು ತಗೋತೀವಿ. ಕಾಸ್ಟ್ ಆಫ್ ಅಕ್ವೈಸೇಷನ್ ಮತ್ತು ಫೇರ್ ಮಾರ್ಕೆಟ್ ವ್ಯಾಲ್ಯೂನ ನಾವು ಕಂಪೇರ್ ಮಾಡ್ಕೋಬೇಕು. ಎಲ್ಲಿ ಕಾಸ್ಟ್ ಆಫ್ ಅಕ್ವೈಸೇಷನ್ ಅಮೌಂಟ್ ತಗೋವಾಗ ಕಾಸ್ಟ್ ಆಫ್ ಅಕ್ವೈಸೇಷನ್ ಎಷ್ಟೈತಿ 1 lakh ಐತಿ, ಬಟ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಎಷ್ಟೈತಿ 1,50,000. ಇದ್ರಾಗ ಯಾವ ಜಾಸ್ತಿ ಐತಿ 1,50,000. ಅದನ್ನ ಹಚ್ಕೋತೀವಿ ನಾವು. ಕಾಸ್ಟ್ ಆಫ್ ಅಕ್ವೈಸೇಷನ್ದಾಗ 1,50,000 ಡಿವೈಡ್ ಬೈ ಇಂಟು ಇಯರ್ ಆಫ್ ಯಾವ ಇಯರ್ ಐತಿ, ಕಾಸ್ಟ್ ಆಫ್ 1995 ಆ್ಯಂಡ್ 1996. ಓಕೆ, ಇದರದ್ದು ಇನ್ಫ್ಲೇಷನ್ ಕೊಟ್ಟಿರ್ತಾರೆ ಇಲ್ಲಿ. ಕಾಸ್ಟ್ ಆಫ್ ಅಕ್ವೈಸೇಷನ್ ಇಯರ್ ಇದನ್ನ ತಗೋರಿ ಈಗ, ಯಾಕಂದ್ರೆ ಅಮೌಂಟ್ ಇದ್ರ ತಗೊಂಡಿವಲ್ಲ, ಇದರದ ಡೇಟ್ ತಗೋಬೇಕು. 2001 and 2 ಅದರದ್ದು ಕಾಸ್ಟ್ ಆಫ್ ಇನ್ಫ್ಲೇಷನ್ ಎಷ್ಟೈತಿ 100 ಐತಿ. ಸೊ
ಎಷ್ಟು ಕೊಟ್ಟಾರ 100 ಇಂಟು ಮಾಡೋಕೆ ಫಿಕ್ಸ್ 331 ವಿಲ್ ಬಿ ದಿ ಫಿಕ್ಸ್. ಇದನ್ನು ತೊಗೊಂಡು ಇಂಟು ಮಾಡ್ಕೋತೀವಿ. ಇದು ಡಿವೈಡ್ ಬೈ 100 ಯಾಕೆ ತೊಗೊಂಡಿವೆ ಅಂದರೆ ಇಲ್ಲಿ ಇನ್ಫ್ಲೇಷನ್ ಅಮೌಂಟ್ ಅವ್ರು ಕೊಟ್ಟಿರ್ತಾರೆ, ಸೊ ಅದರಲ್ಲಿ ಡಿವೈಡ್ ಮಾಡಿ ಇಂಟು 331 ಇಂಟು ಮಾಡಿದರೆ ಎಷ್ಟು ಬರುತ್ತೆ? 4,96,500 ಬರುತ್ತೆ. ನೆಕ್ಸ್ಟ್ ಸೇಮ್ ಹಿಂಗೆ ಇಂಪ್ರೂವ್ಮೆಂಟು ಕೊಟ್ಟಿದ್ರೆ ಮಾಡ್ಕೋತೀವಿ. ಇಂಡೆಕ್ಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ರೆ ಇದರ ಅಮೌಂಟು ಎಷ್ಟು ಕೊಟ್ಟಾರ? ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ 50,000. ಇದಕ್ಕೆ ಏನು ಕಂಪೇರ್ ಮಾಡ್ಕೊಂಗಿಲ್ಲ, ಇದನ್ನು ಡೈರೆಕ್ಟ್ ಹಚ್ತೀವಿ. ಓನ್ಲಿ ನಾವು ಕಾಸ್ಟ್ ಆಫ್ ಅಕ್ವೈಸೇಷನ್ದಾಗ ಅಷ್ಟೇ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಮತ್ತು ಅದನ್ನು ಕಂಪೇರ್ ಮಾಡಿ ಹಚ್ತೀವಿ. ಇವಾಗ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಎಷ್ಟೈತಿ? 50,000. ಅದನ್ನು ಡೈರೆಕ್ಟ್ ಹಚ್ತೀವಿ. 50,000 ಡಿವೈಡ್ ಬೈ ಯಾವ ಇಯರ್ ಇಂಪ್ರೂವ್ಮೆಂಟ್? ಇಯರ್ ಆಫ್ ಇಂಪ್ರೂವ್ಮೆಂಟ್ 1 ಎಷ್ಟೈತಿ? 100 ಡಿವೈಡ್ ಬೈ 100 ಇಂಟು 331 ಮಾಡಿದ್ರೆ 1,65,000. ಈಗ ಇವನ್ನ ಎರಡು ಆ್ಯಡ್ ಮಾಡಿ ಈ ಕಡೆ ಹಚ್ಕೊಂಡು 6,62,000 ಆನ್ಸರ್ ಬರುತ್ತೆ. ಈಗ ಅದನ್ನು ಈ 10 ಲ್ಯಾಕ್ ಜೊತೆ ನಾವು ಮೈನಸ್ ಮಾಡಿದರೆ 3,38,000 ಆನ್ಸರ್ ಬರುತ್ತೆ. ಬಂದ ಆನ್ಸರ್ ನಮ್ದು ಕ್ಯಾಪಿಟಲ್ ಗೇನ್ ಅಂತ ಹಚ್ಕೋತೀವಿ. ಓಕೆ, ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್. ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್. ಓಕೆ, ಫಾರ್ಮೆಟ್ ಸ್ವಲ್ಪ ಚೇಂಜ್ ಆಯ್ತು. ಯಾಕಂದರೆ ಈ ಫಾರ್ಮೆಟ್ ಶಾರ್ಟ್ ಟರ್ಮಿಗೆ, ಲಾಂಗ್ ಟರ್ಮಿಗೆ ಒಂದು ವೇಳೆ ಏನಾದರೂ ಕೇಳಿದರೆ ಕಾಸ್ಟ್ ಆಫ್ ಅಕ್ವೈಸೇಷನ್ ತಗೋತೀವಿ. ನೆಕ್ಸ್ಟ್ ಲೆಸ್ ಇಂಪ್ರೂವ್ಮೆಂಟ್ ಇಂದ ಏನಿದ್ರೆ ತಗೋತೀವಿ. ಓಕೆ, ನೆಕ್ಸ್ಟ್ ಅಡಿಷ್ನಲ್ ಏನು ಕೊಟ್ಟರೆ, ಅಡಿಷ್ನಲ್ ವ್ಯಾಲ್ಯೂ ಏನಾರು ಕೊಟ್ಟರೆ ಅದನ್ನು ತೊಗೊಂಡಿರ್ತೀವಿ. ತೊಗೊಂಡ್ರೆ ಇದು ನಮ್ಗೆ ಲಾಂಗ್ ಟರ್ಮಿಗೆ ಬರುತ್ತೆ. ಶಾರ್ಟ್ ಟರ್ಮಿಗೆ ಇವೆಷ್ಟು ಶಾರ್ಟ್ ಟರ್ಮ್ ಕೇಳೋದಿಲ್ಲ, ಸೊ ಲಾಂಗ್ ಟರ್ಮ್ದೇ ಕೇಳ್ತಾರೆ. ಸೊ ಇದು ಫಾರ್ಮೆಟ್ ಆಗಿರುತ್ತೆ. ಇದು 5 ಮಾರ್ಕ್ಸಿನ ಪ್ರಾಬ್ಲಮ್. ಥ್ಯಾಂಕ್ ಯು.